ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಹೊಸದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಫ್ರೆಂಡ್ಸ್, ಇಲ್ಲಿ ಪದ್ಮ ತನ್ನ ಗಂಡನ ಫೋಟೋ ಹತ್ರ ನಿಂತ್ಕೊಂಡು ಕಣ್ಣೀರು ಹಾಕೊಂಡು ಬೇಡ್ಕೋತಾ ಇರ್ತಾಳೆ. ಇವತ್ತು ಪೂಜೆಗೆ ಅಂತ ಗಂಡ ಹೆಂಡತಿ ಇಬ್ಬರು ಊರಿಗೆ ಹೋಗಿದ್ದಾರೆ. ಗೀತಾ ಕುಮಾರ ಏನೋ ಸರೋಜಾತ್ಗೆ ಕರೆದ್ರು ಅಂತ ಹೋಗಿದ್ದಾರೆ. ಆದರೆ ಅದೇ ಪೂಜೆಗೆ ವಂಶಿ ಮತ್ತು ಸ್ವಾತಿ ಬರ್ತಾರಂತೆ ಕಣ್ರಿ. ಆದರೆ ನಮ್ಮ ಗೀತಾ ಅಲ್ಲಿ ಎಲ್ಲಿ ಗಲಾಟೆ ಮಾಡ್ತಾಳೋ ನನಗಂತೂ ಒಂದು ಗೊತ್ತಿಲ್ಲ. ಒಂದು ಟೈಮಲ್ಲಿ ಅಕ್ಕ ತಂಗಿ ಅಂತಂದರೆ ಪ್ರಾಣ ಕೊಡೋ ರೀತಿ ಇದ್ದರು, ಆದರೆ ಇವಾಗ ಕಚ್ಚಾಡ್ತಾ ಇದ್ದರು. ದಯವಿಟ್ಟು ಹೇಗಾದರೂ ಮಾಡಿ ನಮ್ಮ ಗೀತನಿಗೆ ಒಳ್ಳೆ ಮನಸ್ಸು ಕೊಡಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅತ್ತೆ ಬರ್ತಾರೆ. ಪದ್ಮ ಏನೇ ಮಾಡ್ತಿದ್ದೀಯಾ ಅಂತ ಅನ್ಬೇಕಾದ್ರೆ ಏನಿಲ್ಲ ಬನ್ನಿ ಬನ್ನಿ ಅತ್ತೆ ಅಂತ ಕರಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮೇಘ ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ತಾ ಇರ್ತಾಳೆ. ಸರಿ ಮೇಘ, ಹುಷಾರು ಹೋಗ್ಬಿಟ್ಟು ಬಾ ಅಂತ ಅಂದಾಗ ಅಜ್ಜಿ ನನಗೊಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಬಾರೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಇರಿ ಅಜ್ಜಿ, ಡೈಲಿ ಯಾವಾಗಲೂ ಅಮ್ಮ ಏನಾದರೂ ತೊಗೊಬಾ ಅಂತಾರೆ, ಇಲ್ಲ ಗೀತಕ್ಕ ಏನಾದರೂ ತೊಗೊಬಾ ಅಂತ ಅಂತಾಳೆ. ನೀನು ಹೇಳ್ತೀಯಾ, ನನಗೂ ಕೇಳಿ ಕೇಳಿ ಸಾಕಾಗಿದೆ, ಇವತ್ತು ನಾನು ಯಾರಿಗೂ ಏನೂ ತರಲ್ಲ ಅಂತ ಅಂದಾಗ ಯಾಕೆ ಹಿಂಗೆ ಅಂತೀಯಾ, ನನಗೆ ವಯಸ್ಸಾಯ್ತೆ ಕಣೆ, ನಮ್ಮೂರಲ್ಲಾಗಿದ್ದರೆ ಹಿಂಗೆ ಹೋಗಿ ತೊಗೊಬರ್ತಾ ಇದ್ದೆ, ಇಲ್ಲಿ ತುಂಬ ದೂರ ಕಣೆ, ದೊಡ್ಡ ದೊಡ್ಡ ರೋಡು, ನನಗೆ ಗೊತ್ತಾಗಲ್ಲ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನಂತೂ ಇವತ್ತು ತರಲ್ಲ, ಕಾಲೇಜ್ ಮುಗಿದ ತಕ್ಷಣ ಆರಾಮಾಗಿ ಫ್ರೀಯಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಬರಬೇಕು, ನೀವೇ ಹೋಗಿ ತೊಗೊಬನ್ನಿ ಅಂತ ಅಂದಾಗ ನನ್ನ ಕೈಲಾಗಲ್ಲ ಅಂತ ಅಜ್ಜಿ ತರಬೇಕಾದ್ರೆ ಇಲ್ಲ ಅಜ್ಜಿ ನಾನು ರೋಡ್ ತೋರಿಸ್ತೀನಿ, ನೀವೇ ಇವತ್ತು ಟ್ಯಾಬ್ಲೆಟ್ ತೊಗೊಬರ್ಬೇಕು ಬನ್ನಿ ಅಂತ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದರೆ ಪದ್ಮ ಪ್ಲೀಸ್ ಕಣೆ ಕರ್ಕೊಂಡು ಹೋಗಬೇಡ, ಅವ್ರ ಕೈಲಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಎಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ, ಕುಮಾರ ಬೇಗ ಬೇಗ ರೆಡಿಯಾಗಿ ಅಂತ ಅಂದಾಗ ಅಮ್ಮ ಏನು ಗೊತ್ತಾ ಗೀತಾ ನಾನು ಸ್ವಲ್ಪ ಮಾವನ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊ ಬರ್ತೀವಿ ಅಂತ ಅಂದಾಗ ರೋಜಾ ಹೇಳ್ತಾ ಇರ್ತಾಳೆ, ಇವಾಗ ಹೋಗ್ತಿದ್ದೀರಾ, ಪೂಜೆಗೆ ತಡವಾದರೆ ಏನು ಮಾಡೋದು ಅಂತ ಅಂದಾಗ ಇಲ್ಲ ಅಮ್ಮ ಆದಷ್ಟು ಬೇಗ ಹೋಗಿ ಬರ್ತೀವಿ, ಬಾ ಗೀತಾ ಬೇಗ ಹೋಗಿ ಬರೋಣ ಅಂತ ಅಂದಾಗ ಹೌದು ಅತ್ತೆ ಹೋಗಿ ಬರ್ತೀವಿ, ತುಂಬ ದಿನ ಆಗಿದೆ, ಅಪ್ಪನ ಹತ್ರ ಹೋದರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ, ನಮ್ಮ ಅಪ್ಪ ನಮಗೆ ದೇವ್ರ ಸಮಾನ, ಹೋಗಿ ಬರ್ತೀವಿ ಅಂತ ಅಂದಾಗ ಹುಷಾರಾಗಿ ಹೋಗಿ ಬನ್ನಿ ಅಂತ ಸರೋಜಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಗೀತಾ ವಸುದೇವನ ಸಮಾಧಿ ಹತ್ರ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಕುಮಾರ ಎಲ್ಲನೂ ಕ್ಲೀನ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತೇನೆ, ಗೀತಾ ನಾನು ಬೈಕಲ್ಲೇ ಬಿಟ್ಟು ಬಂದೆ ಅಂತ ಅನಿಸುತ್ತೆ, ನೋಡ್ಕೊಂಬರ್ತೀನಿ, ನೀನು ಅಲ್ಲಿವರೆಗೂ ಪೂಜೆಗೆ ಏರ್ಪಾಡು ಮಾಡ್ಕೊತ ಅಂದಾಗ ಸರಿ ಮಾವ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಈ ಕಡೆ ತನ್ನ ಅಪ್ಪನ ಸಮಾಧಿಗೆ ಹಾರ ಹಾಕಿ ಇನ್ನೇನು ದೀಪ ಕಚ್ಚಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಸ್ವಾತಿ ನೀನೇನಕ್ಕೆ ಬಂದೆ ಅಂತ ಅಂದಾಗ ಅಪ್ಪನ ಸಮಾಧಿಗೆ ಕೈ ಮುಗ್ದು ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ ಅಂತ ಅಂದಾಗ ನೀನು ಇವಾಗಲೇ ಬರಬೇಕಿತ್ತೇನೆ, ನೀನು ಆಮೇಲೆ ಬರ್ಬೇಕು ತಾನೆ ಅಂತ ಅಂದಾಗ ಯಾಕಕ್ಕ ಹಿಂಗಂತೀಯ, ನನಗೂ ಅಪ್ಪ ತಾನೇ, ನಾನು ಬಂದರೆ ತಪ್ಪೇನು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ರೀತಿ ಮೊಸಳೆ ಕಣ್ಣೀರು ಹಾಕ್ಬೇಡ ಕಣೆ, ಕರ್ಗಕ್ಕೆ ನಾನೇನು ಅಮ್ಮ ಅಲ್ಲ, ನಿನ್ನಿಂದಲೇ ಅಪ್ಪ ಹೋಗಿದ್ದು, ಹಾಗೆ ನಮ್ಮ ಮನೆ ಎಲ್ಲ ಕಳೆದೋಗಿದ್ದು ನಿನ್ನಿಂದಲೇ, ಅದನ್ನು ನಾನು ಯಾವತ್ತೂ ಮರೆಯಲ್ಲ, ನಿನ್ನನ್ನು ಕ್ಷಮಿಸಲ್ಲ ಅಂತ ಕೂಗಾಡ್ತಿದ್ರೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಸ್ವಾತಿ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಮನೆ ಬಿಡಿಸ್ಕೊಟ್ಟಿದ್ದೀನಿ ಅಂತ ಅಂದಕ್ಕೆ ಮಾತ್ರಕ್ಕೆ ನಿನ್ನನ್ನು ನಂಬ್ತೀವಿ ಅಂತ ಅನ್ಬೇಡ ಅಂತ ಅಂದಾಗ ಯಾಕಕ್ಕ ಯಾವುದೋ ಮಾತನ್ನ ಎಲ್ಲೆಲ್ಗೋ ಲಿಂಕ್ ಮಾಡ್ತಿದೆಯಲ್ಲ ಯಾಕೆ ಅಂತ ಅಂದಾಗ ಏನಿಲ್ಲ ನನ್ನನ್ನು ಮಾತಾಡಿಸ್ಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ. ದಯವಿಟ್ಟು ಅರ್ಥ ಮಾಡ್ಕೊ, ಅಪ್ಪನ ಮೇಲೆ ನನಗೆ ಪ್ರೀತಿ ಇಲ್ವಾ, ಹಾಗೆ ನೀನು ಯಾವ ಕಷ್ಟಕ್ಕೂ ನಾನು ಆಗಿಲ್ವಾ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಮೊದಲೇ ತಲೆ ಕೆಡ್ತಿದೆ, ಇಲ್ಲಿಂದ ಹೊರಟೋಗು ಅಂತ ಕೂಗಾಡ್ತಾ ಇರ್ತಾಳೆ. ನೋಡು ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ನೀನು ಬೇಕಾದರೆ ಇಲ್ಲಿ ಬಂದು ಪೂಜೆ ಮಾಡು, ನಾನು ಇರೋವರೆಗೂ ಸಹ ನೀನು ಬರಬೇಡ, ಅಪ್ಪನ ಸಮಾಧಿಗೆ ಪೂಜೆ ಮಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಅಂದಾಗ ಸ್ವಾತಿ ಕಣ್ಣೀರು ಹಾಕ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಹಾಗೆ ಅವಳು ಹೋದ್ಮೇಲೆ ತನ್ನ ಪಾಡಿಗೆ ತಾನು ಗೀತಾ ಪೂಜೆ ಮಾಡ್ತಿರ್ಬೇಕಾದ್ರೆ ಕುಮಾರ ಬರ್ತಾನೆ. ಆ ಕಡೆ ಈ ಕಡೆ ನೋಡ್ತಿರ್ಬೇಕಾದ್ರೆ ಮಾವ ಯಾರನ್ನಾದರೂ ಬನ್ನಿ ಅಂತ ಕರೆದಿದ್ರ, ಯಾರಿಗೆ ವೆಯ್ಟ್ ಮಾಡ್ತಿದ್ರಿ ಅಂತ ಅಂದಾಗ ಸ್ವಾತಿ ಬರೋಕ್ಕೆ ಹೇಳಿದ್ದೆ ಗೀತಾ ಅಂತ ಹೇಳ್ತಾ ಇರ್ತಾನೆ. ಅವಳ ಬಂದಿದ್ಲು ಅಂತ ಅಂದಾಗ ಹಾಗಾದರೆ ಎಲ್ಲಿ ಅಂತ ಅನ್ಬೇಕಾದ್ರೆ ಬಂದಿದ್ಲು, ಸರಿಯಾಗಿ ನನ್ನ ಕೂಗಿಸ್ಕೊಂಡು ಹೋದ್ಲು ಅಂತ ಅಂದಾಗ ಕುಮಾರನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಗೀತಾ ಕೋಪ ಮಾಡಿಕೊಂಡು ನಾನು ಓದ್ ಕಡೆ ಎಲ್ಲ ನನಗೂ ಅಧಿಕಾರ ಇದೆ ಅಂತ ಬಂದು ಮೂಗು ತೋರಿಸಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಮಾವ, ಸರಿಯಾಗಿ ಉಗಿದು ಕಳಿಸ್ತೆ ಅಂತ ಅಂದಾಗ ಗೀತಾ ಅಂತ ಕೈ ತೋರಿಸಿ ಮಾತಾಡ್ತಾ ಇರ್ತಾನೆ. ಯಾಕೆ ಮಾವ ಈ ರೀತಿ ಕೂಗಾಡ್ತಿದ್ದೀರಾ ಅಂತ ಅಂದಾಗ ನೀನೇನು ಮಾಡಿದೆ ಗೊತ್ತಾ, ಎಷ್ಟು ದೊಡ್ಡ ತಪ್ಪು ಮಾಡಿದೆಯಾ ಗೊತ್ತಾ ನಿನಗೆ, ಎದುರುಗಡೆ ಅವಳನ್ನ ನಿಲ್ಲಿಸಿ ಒಂದು ಸತ್ಯನ ನಾನು ಹೇಳ್ಬೇಕಂತ ಕರೆಸಿದ್ದೆ, ಆದರೆ ನೀನು ಅವಳಿಗೆ ಅವಮಾನ ಮಾಡಿ ಕಳಿಸಿದ್ಯಲ್ಲ, ಅಷ್ಟಕ್ಕೂ ಅವಳು ನಿನಗೆ ಸ್ವಂತ ತಂಗಿ ತಾನೆ, ಯಾಕಿಂತ ಕೆಲಸ ಮಾಡಿದೆ ಅಂತ ಅಂದಾಗ ಯಾಕೆ ಮಾವ ಈ ರೀತಿ ಕೇಳ್ತಾ ಇದ್ದೀರಾ, ಅವಳು ನನಗೆ ಎಷ್ಟು ಅವಮಾನ ಮಾಡಿದ್ದಾಳೆ, ಎಂಥ ಪ್ರಾಬ್ಲಮಲ್ಲಿ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾಳೆ, ನಿಮಗೆ ಗೊತ್ತಿಲ್ವಾ ಅಂತ ಕೂಗಾಡ್ತಾ ಇರ್ತಾಳೆ. ಅದೆಲ್ಲ ಬಿಟ್ಟಾಕಿ ಅದೇನೋ ಸತ್ಯ ಹೇಳಬೇಕು ಅಂತ ಹೇಳ್ತಿದ್ರಲ್ಲ, ಅದೆಂಥ ಸತ್ಯ ಮೊದಲು ಹೇಳಿ ಅಂತ ಅಂದಾಗ ನೋಡು ನಾನು ಇವತ್ತು ಸತ್ಯ ಹೇಳೇ ಹೇಳ್ತೀನಿ, ಅದನ್ನು ನೀನು ಯಾವ ರೀತಿ ತಗೋತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ, ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಕೋಪದಲ್ಲಿ ಹೇಳ್ತಾ ಇದ್ರೆ ಈಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕುಮಾರ ಹೇಳ್ತಾ ಇರ್ತಾನೆ, ನನ್ನ ಮನಸ್ಸಲ್ಲಿರೋ ಸತ್ಯನ ಇವತ್ತು ನಾನು ಹೇಳೇ ಹೇಳ್ತೀನಿ,
ಇಷ್ಟು ದಿನ ಅದನ್ನು ಬಚ್ಚಿಟ್ಕೊಂಡು ನಾನು ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ ಅಂತ ಅಂದಾಗ ಅಂಥ ಸತ್ಯ ಏನು ಹೇಳಿ ಮಾವ ಅಂತ ಕೇಳ್ತಾ ಇರ್ತಾಳೆ. ನೋಡು ಗೀತಾ, ಪಶುಪತಿನ ಮನೆನ ಕಿತ್ಕೊಳ್ಳೋಕ್ಕೆ ಯಾರು ಕಾರಣ ಗೊತ್ತಾ? ಪ್ರೀತಿ ಆಪ್ರೇಷನ್ಗೆ ಅಂತ ನಾನು ದುಡ್ಡು ತೊಗೊಂಡು ಬರ್ತಿರ್ಬೇಕಾದ್ರೆ ಅದು ಕಳೆದೋಯ್ತು. ಆವಾಗ ಅವಳು ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಈ ಕಡೆ ಸ್ವಾತಿ ಎಷ್ಟೆಲ್ಲ ಕಷ್ಟಪಟ್ಲು ಅದು ನಿನಗೆ ಗೊತ್ತಾ? ಹಾಗೆ ಆ ದುಡ್ಡನ್ನ ನಾನು ಕಳ್ಕೊಂಡಾಗ ನಾನು ದುಬೈಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಅದನ್ನು ಸ್ವಾತಿ ಹತ್ರ ಹೇಳಿದಾಗ ಅಷ್ಟಕ್ಕೂ ನೀವೇನಕ್ಕೆ ದುಬೈಗೆ ಹೋಗ್ತೀರಾ? ದುಡ್ಡು ಕಳೆದ ತಕ್ಷಣ ಮನೆ ಬಿಟ್ಟು ಹೋಗೋ ಚಿಂತೆ ಯಾಕೆ ಮಾಡಿದ್ದೀರಾ ಅಂತ ಅಂದಾಗ ನಾನು ಏನು ಮಾಡಲಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ಲ, ಅದಕ್ಕೆ ಹೋಗ್ತಿದ್ದೀನಿ ಅಂತ ನಾನು ಹೇಳಿದೆ. ಆದರೆ ಭಾವ ನೀವೆಲ್ಲಿಗೂ ಹೋಗೋದು ಬೇಡ, ಹೇಗಾದರೂ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಅಂತ ವಂಶಿ ಹತ್ರ ಕೇಳಿದ್ಲು. ಹಾಗೆ ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ದೂರ ಹೋದರು. ಈಗ ಅಮ್ಮನಿಂದ ಪರ್ಮನೆಂಟಾಗಿ ದೂರ ಹೋಗಿದ್ದಾರೆ. ಆ ಪರಿಸ್ಥಿತಿ ನಮ್ಮ ಅಕ್ಕನಿಗೆ ದಯವಿಟ್ಟು ಬರೋದು ಬೇಡ, ನೀವೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ಲು. ಹಾಗೆ ಈ ವಿಷಯನ ಮನೆಯವ್ರು ಯಾರ ಹತ್ರನೂ ಹೇಳ್ಬಾರ್ದಂತ ಪ್ರಾಮಿಸ್ ತೊಗೊಂಡು ವಂಶಿ ಹತ್ರ ದುಡ್ಡು ಇಸ್ಕೊಂಡು ನಮಗೋಸ್ಕರ ಅವಳು ಮದುವೆ ಆದಳು. ಆಮೇಲೆ ಏನೇನು ನಡೀತು ಅಂತ ನಿನಗೆ ಗೊತ್ತಲ್ವಾ ಅಂತ ಅಂದಾಗ ಸತ್ಯ ಎಲ್ಲ ತಿಳ್ಕೊಂಡ್ಮೇಲೆ ಈ ಕಡೆ ಗೀತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ, ಜೊತೆಗೆ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಗೀತಾ ಕಣ್ಣೀರು ಹಾಕೊಂಡು ಸ್ವಾತಿನ ಬೈದದೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಮತ್ತೆ ಯಾಕೆ ನಮ್ಮ ಮನೆಗೆ ಬಂದೆ, ಸಾಯೋವರೆಗೂ ನಮ್ಮನ್ನ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ವಾ ಅಂತ ಬೈದಿದ್ದ ಮಾತು. ಹಾಗೆ ಮನೆ ಸಿಕ್ತು ಅಂದ ತಕ್ಷಣ ನಿನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಅವಳಾಡಿದ ಮಾತೆಲ್ಲ ನೆನಪಿಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಗೀತಾ ಕಣ್ಣೀರು ಹಾಕೊಂಡು ಯಾಕೆ ಮಾವ ಇಷ್ಟು ದಿನ ನನ್ನ ತಂಗಿನ ಬಾಯಿ ಬಂದಾಗೆಲ್ಲ ಬೈತಾ ಇದ್ದೆ, ಅವಾಗೆಲ್ಲ ಸುಮ್ಮನೆ ಇದ್ರಿ, ಯಾಕೆ ಈ ಸತ್ಯನ ನನ್ನಿಂದ ಮುಚ್ಚಿಟ್ರಿ ಅಂತ ಅಂದಾಗ ಏನು ಮಾಡಲಿ ಗೀತಾ, ಸ್ವಾತಿ ಹೇಳ್ಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ಲು, ನಮ್ಮ ಅಕ್ಕನಿಗೆ ಹೇಳ್ಬೇಡಿ ಅಂತ ಪ್ರಾಮಿಸ್ ತೊಗೊಂಡಿದ್ಲು. ಅದಕ್ಕೆ ಎಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಇವಾಗ ನನ್ನ ಕೈ ಸುಮ್ಮನೆ ಇರೋಕ್ಕಾಗ್ತಿಲ್ಲ, ಅದಕ್ಕೆ ಎಲ್ಲ ಸತ್ಯನೂ ಹೇಳ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಈ ಗೀತಾ ಕಣ್ಣೀರು ಹಾಕ್ಕೊಂಡು ಏ ಸ್ವಾತಿ, ನೀನು ಎಂಥವಳು ಅಂತ ಗೊತ್ತಿದ್ರು ನಿನ್ನನ್ನು ಎಷ್ಟು ಅವಮಾನ ಮಾಡಿಬಿಟ್ಟೆ, ನಾನು ಎಂಥ ಪಾಪಿ, ಈ ಪಾಪನೆಲ್ಲ ನಾನು ಯಾವಾಗ ಕಳ್ಕೊಳ್ಳೋದು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಈ ಮನೆ ದೊಡ್ಡ ಮಗಳಾಗಿ ನಾನು ಎಲ್ಲ ಜವಾಬ್ದಾರಿನೂ ವಹಿಸ್ಕೋಬೇಕಿತ್ತು, ನನ್ನ ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಿತ್ತು, ಆದರೆ ಹೆಜ್ಜೆಗೆ ನಿನಗೆ ಅವಮಾನ ಮಾಡಿಬಿಟ್ಟೆ, ನಾನೆಂಥ ಪಾಪಿ ಅಂತ ತುಂಬ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಹಾಗೆ ಮನೆಯವರಿಂದ ಅವಳನ್ನ ದೂರ ಮಾಡಿದೆ, ಹೆಜ್ಜೆಗೆ ಅವಳಿಗೆ ಅವಮಾನ ಮಾಡಿದೆ, ಇಷ್ಟೆಲ್ಲ ಮಾಡ್ತಾ ಇದ್ರು, ನೀವು ಯಾಕೆ ಮಾವ ಸುಮ್ಮನೆ ಇದ್ರಿ, ನನ್ನ ಬೈದಾದರೂ ಸುಮ್ಮನಿಸ್ಬೋದಿತ್ತಲ್ವಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕುಮಾರ್ ಹೇಳ್ತಾ ಇರ್ತಾನೆ, ನಾನು ಎಷ್ಟೋ ಸಲ ಟ್ರೈ ಮಾಡಿದೆ, ಸ್ವಾತಿದೇನು ತಪ್ಪಿಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡಿದಾಗೆಲ್ಲ ನೀನೇ ಕೋಪ ಮಾಡಿಕೊಂಡು ನನ್ನನ್ನು ಬಾಯಿ ಮುಚ್ಚಿಸ್ಬಿಟ್ಟೆ, ಯಾವಾಗಲೂ ತಪ್ಪೆಲ್ಲ ಸ್ವಾತಿದೆ ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ನೀನು ಮನಸ್ಸಲ್ಲಿ ಇಟ್ಕೊಬಿಟ್ಟೆ ಗೀತಾ, ಅದೇ ನೀನು ಮಾಡಿ ತಪ್ಪು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಾವು ಯಾರು ಏನು ಹೇಳಿದ್ರು ಸಹ ನೀನು ಮಾತೇ ಕೇಳ್ತಾ ಇರಲಿಲ್ಲ, ನಮ್ಮ ಸ್ವಾತಿ ಯಾವುದೇ ಕಾರಣ ಇಲ್ದಲೆ ಯಾವ ತಪ್ಪು ಮಾಡಲ್ಲ, ಅದು ನಿನಗೂ ತುಂಬ ಚೆನ್ನಾಗಿ ಗೊತ್ತು, ನೆನ್ಪು ಮಾಡ್ಕೊ ಅಂತ ಅಂದಾಗ ಹೌದು ಮಾವ, ನೀವು ಅಮ್ಮ ಅಜ್ಜಿ ಎಲ್ಲರೂ ಅವ್ರದ್ದೇನೂ ತಪ್ಪಿಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಸಹ ನಾನು ಯಾರ ಮಾತನ್ನೂ ಕೇಳಲಿಲ್ಲ ಅಂತ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸ್ವಂತ ತಂಗಿನೇ ನಾನು ಎಷ್ಟು ಅವಮಾನ ಮಾಡಿದೆ, ಎಷ್ಟು ಸಂಕಟ ಕೊಟ್ಬಿಟ್ಟೆ ಅವಳಿಗೆ, ನಾನು ಎಂಥ ಪಾಪಿ, ನನ್ನ ತಂಗಿಗಿಂತ ಅವಮಾನ ಮಾಡಿದ್ನಲ್ಲ, ನನ್ನ ಜೀವನ ಸರಿ ಇರಲಿ ಅಂತ ಅವಳು ಏನೆಲ್ಲ ತ್ಯಾಗ ಮಾಡಿದ್ಲು ಅಂತ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅಂಥವಳಿಗೆ ಹೆಜ್ಜೆಗೆ ಅವಮಾನ ಮಾಡಿದೆ, ನಾನು ಯಾವ ರೀತಿ ಮುಖ ತೋರಿಸ್ಲಿ ಮಾವ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತಾ ಕಣ್ಣೀರು ಹಾಕ್ಕೊಂಡು ಅವ್ರ ಅಪ್ಪ ಸಮಾಧಿ ಹತ್ರ, ಅಪ್ಪ ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಸ್ವಾತಿಗೆ ಅವಮಾನ ಮಾಡಲ್ಲ, ಯಾರು ಅವಮಾನ ಮಾಡೋದ ರೀತಿ ನಾನು ನೋಡ್ಕೊತೀನಿ, ಇದೊಂದ್ಸಲ ಕ್ಷಮಿಸಿ ಅಂತ ಅಂದ್ಬಿಟ್ಟು ಸ್ವಾತಿ ಎಲ್ಲಿದೆಯಾ ಅಂತ ಹುಡ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಸ್ವಾತಿನ ಎಲ್ಲ ಕಡೆ ಹುಡುಕ್ತಾ ಇದ್ರೆ ಇನ್ನೊಂದು ಕಡೆ ಸ್ವಾತಿ ಈ ಕಡೆ ಗೀತಾ ಮಾತಾಡಿದ ನೆನಪೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು, ನಿಮ್ಮಿಂದ ಅಪ್ಪನೂ ಕಳ್ಕೊಂಡ್ವಿ, ಮನೆಯೂ ಕಳ್ಕೊಂಡ್ವಿ, ಇಲ್ಲಿಂದ ಹೊರಟು ಅಂತ ಬೈದಿರೋ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೀತಾ ಜೋರಾಗಿ ಸ್ವಾತಿ ಅಂತ ಕೂಗ್ತಾಳೆ. ಹಿಂತಿರುಗಿ ನೋಡಿದ್ರೆ ಅಕ್ಕನ ನೋಡಿ ಇವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ವಾತಿನ ಕೂಕೊಂಡು ಗೀತಾ ಕಣ್ಣೀರು ಹಾಕೊಂಡು ಹತ್ರ ಬಂದಾಗ, ಅಕ್ಕ ನಾನು ಬಂದರೆ ನಿನಗೆ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನಾನು ಹೊರಟೋಗ್ತೀನಿ, ನೀನು ಆರಾಮಾಗಿ ಪೂಜೆ ಮಾಡು ಅಂತ ಅಂದಾಗ ಸ್ವಾತಿ ಕೈ ಹಿಡ್ಕೊಂಡು ಸ್ವಾತಿ ನನ್ನ ಕ್ಷಮಿಸು ಅಂತ ಹಗ್ ಮಾಡ್ಕೋತಿದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಕ್ಕ ನೀನಾ ಅಂತ ಅಂದಾಗ ನನಗೆಲ್ಲ ಗೊತ್ತಾಯ್ತು ಸ್ವಾತಿ, ಎಲ್ಲ ಸತ್ಯ ಗೊತ್ತಾಯ್ತು, ಪ್ರೀತಿ ಆಪ್ರೇಷನ್ ಟೈಮಲ್ಲಿ ನಿಮ್ಮ ಭಾವ ದುಡ್ಡು ಕಳ್ಕೊಂಡಾಗ ನೀನು ಎಷ್ಟು ಕಷ್ಟಪಟ್ಟು ಅವರಿಗೆ ಅಡ್ಜಸ್ಟ್ ಮಾಡಿ ಕೊಟ್ಟೆ, ಹಾಗೆ ಎಷ್ಟೆಷ್ಟು ಕಷ್ಟನ ಅನುಭವಿಸ್ತೆ ಅಂತ ನನಗೆಲ್ಲ ಗೊತ್ತಾಯಿತು, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳೋ ಅರ್ಹತೆ ನನಗಿಲ್ಲ, ಆದರೂ ಈ ಅಕ್ಕನ ತಪ್ಪನ್ನೆಲ್ಲ ನೀನು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ತೀಯ ಅಂತ ಅಂದಾಗ ಅಷ್ಟಕ್ಕೂ ಈ ಸತ್ಯ ಎಲ್ಲ ಯಾರು ಹೇಳಿದ್ದು ಅಂತ ಅಂದಾಗ ನಾನೇ ಹೇಳಿದ್ದು ಅಂತ ಕುಮಾರ ಹೇಳ್ತಾ ಇರ್ತಾನೆ. ಸ್ವಾತಿ ಕೇಳ್ತಾ ಇರ್ತಾಳೆ, ಅಲ್ಲ ಭಾವ ಏನಾಗಿದೆ ನಿಮಗೆ, ಸತ್ಯ ಹೇಳ್ಬಾರ್ದು ಅಕ್ಕನಿಗೆ ಅಂತ ಮಾತು ತೊಗೊಂಡಿದ್ರಲ್ವಾ, ಏನಕ್ಕೆ ಮಾತು ಮುರಿತಿದ್ದೀರಾ ಅಂತ ಅಂದಾಗ ಹೌದು ನಾನು ಮುರಿತಾ ಇದ್ದೀನಿ, ಪ್ರತಿದಿನ ಸತ್ಯ ಗೊತ್ತಿಲ್ಲದೆ ನಿಮ್ಮ ಅಕ್ಕ ನಿನ್ನನ್ನು ಬೈಯೋದು, ನೀನು ಬೈಸ್ಕೊಂಡು ಕಣ್ಣೀರು ಹಾಕೊಂಡು ಹೋಗೋದು, ಇದನ್ನು ನೋಡಿ ನನಗೂ ಸಾಕಾಗಿದೆ ಸ್ವಾತಿ, ಅದಕ್ಕೆ ಎಲ್ಲ ಸತ್ಯನ ನಿಮ್ಮ ಅಕ್ಕನ ಹತ್ರ ಹೇಳ್ದೆ ಅಂತ ಅಂದಾಗ ನೀವನ್ನ ಹೇಳಿದ್ರಿ, ಇವಾಗ ನೋಡಿ ನಮ್ಮ ಅಕ್ಕ ಎಷ್ಟು ಅಳ್ತಿದ್ದಾಳೆ ಅಂತ ಅಂದಾಗ ಪರವಾಗಿಲ್ಲ, ಆದರೆ ಪ್ರತಿದಿನ ನೀನು ಅಳ್ತಾ ಇದ್ದೆ ಅಲ್ವಾ, ಈ ನೋವು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಕಾಗಿತ್ತು, ನಿಜವಾಗ್ಲೂ ಮಾವ ನನ್ನನ್ನು ಕ್ಷಮಿಸ್ತಿರ್ಲಿಲ್ಲ, ಪ್ರತಿದಿನ ಕಾಡ್ತಿತ್ತು, ಅದಕ್ಕೆ ನಾನು ಇಂಥ ಕೆಲಸ ಮಾಡಿದೆ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಆಕೆ ಗೀತಾ ಇವಾಗ ಅಳ್ತಾ ಇದ್ದಾಳೆ, ಹಳ್ಳಿ ಬಿಡು, ಅವಳಿಗೆ ಪಶ್ಚಾತ್ತಾಪ ಆಗಿದೆ, ಸ್ವಲ್ಪ ಹೊತ್ತು ಸರಿ ಹೋಗ್ತಾಳೆ, ಆದರೆ ಇನ್ಯಾವತ್ತೂ ನಿನ್ನನ್ನು ಬೈಯೋದು ಇಲ್ಲ, ಅಪರಾಧಿ ಥರ ನೋಡೋದು ಇಲ್ಲ, ಇದೆಲ್ಲ ನಮಗೆ ಬೇಕಾಗಿದ್ದು, ನೀವಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಕುಮಾರ ಹೇಳ್ತಾ ಇರ್ತಾನೆ.
ಹಾಗೆ ಮತ್ತು ಗೀತಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಈ ವಿಷಯನೆಲ್ಲ ನನಗೇನು ಕೇಳಲಿಲ್ಲ ಅಂತ ಅಂದಾಗ, ಏನು ಮಾಡಲಿ ಅಕ್ಕ, ನೀನು ಬಾವ ಮೇಲೆ ಕೋಪ ಮಾಡ್ಕೋತೀಯ ಅಂತ ಹೇಳಲಿಲ್ಲ. ಹಾಗೆ ನಮ್ಮ ಮನೆ ಪರಿಸ್ಥಿತಿ ಸಹ ಈ ಥರ ಇತ್ತಲ್ಲ, ಅದಕ್ಕೆ ಹೆದರ್ಕೊಂಡು ನಾನು ಹೇಳಲಿಲ್ಲ. ಬಿಡಕ್ಕ, ಈಗೆಲ್ಲ ಸರಿ ಆಯ್ತಲ್ಲ, ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ, ಆದರೂ ರಿಯಲಿ ಸಾರಿ ಸ್ವಾತಿ ಅಂತ ಹಗ್ ಮಾಡ್ಕೋತಿರ್ಬೇಕಾದ್ರೆ ವಂಶಿ ಇವ್ರನ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿಯಿಂದ ಕ್ಲಾಪ್ಸ್ ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಮೇಘ ಅಜ್ಜಿನ ಕರ್ಕೊಬಂದ್ಬಿಟ್ಟು ಟ್ಯಾಬ್ಲೆಟ್ ಕೊಡಿಸಿ ಹೋಗಜ್ಜಿ ಅಂತ ಅಂದಾಗ, ತುಂಬ ಭಯ ಆಗ್ತಿದೆ ಕಣೆ, ರೋಡು ಕನ್ಫ್ಯೂಸ್ ಆಗ್ತಿದೆ, ಎಲ್ಲಿಗೆ ಹೋಗಲಿ ಮೇಘ, ಇದು ದೊಡ್ಡ ರೋಡು ಕಣೆ, ಗೊತ್ತಾಗಲ್ಲ ಅನ್ಬೇಕಾದ್ರೆ ಭಯ ಪಡಬೇಡ ಬಾ, ನಾನು ಈ ರೋಡಲ್ಲಿ ಬಿಡ್ತೀನಿ, ಹಾಗೆ ಕಾಲೇಜಿಗೆ ಬೇರೆ ನನಗೆ ಟೈಮ್ ಆಗ್ತಿದೆ, ಇಲ್ಲಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಮತ್ತೆ ಸ್ಟ್ರೈಟ್ ಹೋಗಿ ಅದೇ ನಮ್ಮನೆ ಕಾರ್ನರಲ್ಲಿ ಇದೆ ಅಂತ ಅಂದಾಗ, ಓ ಇಷ್ಟೇನಾ, ಹೋಗ್ತೀನಿ ಬಿಡು ಅಂತ ಅಂದಾಗ, ನೀನು ಗಟ್ಕಿತ್ತಿ ಅಜ್ಜಿ, ಹೆದರ್ಕೋಬೇಡ ಹೋಗು ಅಂತ ಅಜ್ಜಿನ ಕಳಿಸಿ ಮೇಘ ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ರೋಡ್ನ ಕನ್ಫ್ಯೂಸ್ ಮಾಡಿಕೊಂಡು ರೈಟ್ ಹೋಗಬೇಕು ಲೆಫ್ಟ್ ಹೋಗಬೇಕು ಅಂತ ಗೊತ್ತಾಗ್ದಲೇ ಮಧ್ಯದ ರೋಡಲ್ಲಿ ಬಂದುಬಿಟ್ಟು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಮಾಡಿಕೊಂಡು, ಅಯ್ಯೋ ದೇವ್ರಿ, ಯಾವ ರೋಡಲ್ಲಿ ಬಂದೆ, ನಾನು ಬರಲ್ಲ ಅಂತ ಅಂದರೂ ಮೇಘ ಬಿಡಲಿಲ್ಲ, ಏನಪ್ಪ ಮಾಡಲಿ, ಕೈಲಿ ಫೋನು ತಂದಿಲ್ಲ, ಎಲ್ಲಿಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಂಶ ಹೇಳ್ತಾ ಇರ್ತಾನೆ, ಕುಮಾರ್ ಅವರೇ ನಿಮ್ಮ ಧೈರ್ಯ ಮೆಚ್ಚಲೇಬೇಕು, ಇಷ್ಟು ದಿನ ಸತ್ಯನ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಹೇಳಿದ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಅಂತೂ ಇಂತೂ ಅಕ್ಕ ತಂಗಿ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇ ಸಾಕು ಅಂತ ಅಂದಾಗ, ಹೌದು ವಂಶಿಯವರು, ಇನ್ನೂ ಎಷ್ಟು ದಿನ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ನನಗೂ ಸಾಕಾಗಿತ್ತು, ಎಷ್ಟು ಪ್ರೀತಿಯಿಂದ ಇರ್ತಿದ್ರು ಇವರಿಬ್ಬರು, ಈ ರೀತಿ ದೂರ ಆಗಿದ್ದನ್ನು ನೋಡೋಕ್ಕಾಗಲಿಲ್ಲ, ಅದಕ್ಕೆ ಇಂಥ ಕೆಲಸ ಮಾಡಿದೆ ಅಂತ ಅಂದಾಗ, ರಿಯಲಿ ಗ್ರೇಟ್, ಇನ್ಮೇಲೆ ಅಕ್ಕ ತಂಗಿ ಅವರಿಬ್ಬರು ನೋಡ್ಕೋತಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ನೀವು ಪಾರ್ಟಿ ಕೊಡಿಸ್ಬೇಕು ಅಂತ ಅಂದಾಗ, ಸರಿ ಆಯಿತು ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ನೋಡಿದ್ರಾ ಇದು ನಮ್ಮ ಅಕ್ಕನ ಒಳ್ಳೆ ಗುಣ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಗೀತಾ ಅವರೇ, ನೀವು ಕುಮಾರ್ ಮೇಲೆ ಇನ್ನು ಕೂಗಾಡಬಾರ್ದು ಅಂತ ಅಂದಾಗ, ಇಲ್ಲ ವಂಶಿ ಅವರೇ, ಯಾವುದೇ ಕಾರಣಕ್ಕೂ ನಮ್ಮ ಮಾವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಮುಂದೆ ಏನಾಗುತ್ತೋ ನೋಡೋಣ ಬಿಡಿ ಅಲ್ವಾ ಸ್ವಾತಿ ಅಂತ ಅಂದಾಗ, ನಮ್ಮ ಅಕ್ಕನ ಗುಣ ಅಂತ ಅಂದರೆ ಇದು ಅಂತ ಅಕ್ಕನ ಹಗ್ ಮಾಡ್ಕೋತಿದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.